ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧಾನುಶ್ರೀ. PDF ಫಾರ್ಮೆಟ್ ಅಲ್ಲಿ ವೆಡ್ಡಿಂಗ್ ಕಾರ್ಡ್ ಕಳಿಸ್ತಾರೆ. PDF ಫಾರ್ಮೆಟ್ ಓಪನ್ ಮಾಡಿದ್ರೆ ಸಾಕು, ಮೋಸ ಫಿಕ್ಸ್. PDF ವೆಡ್ಡಿಂಗ್ ಕಾರ್ಡ್ ಹೆಸರಲ್ಲಿ ಮಾಲ್ವೇರ್ ಇಡ್ತಾರೆ. ಓಪನ್ ಮಾಡಿದ ತಕ್ಷಣ ವೆಡ್ಡಿಂಗ್ ಕಾರ್ಡ್ ಕಳಿಸಿದವರಿಗೆ ಬ್ಯಾಂಕ್ ಮಾಹಿತಿ ತಿಳಿದುಕೊಂಡು ದುಡ್ಡು ಎಗರಿಸ್ತಾರೆ ಸೈಬರ್ ಕ್ರಿಮಿನಲ್ಸ್. ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ್, ಗುಜರಾತ್ನಲ್ಲಿ ಪ್ರಕರಣ. ಸೈಬರ್ ಪೊಲೀಸರಿಂದ 4 ರಾಜ್ಯಗಳಲ್ಲಿ ಎಚ್ಚರಿಕೆ ಸಂದೇಶ. PDF ಮಾದರಿ ವೆಡ್ಡಿಂಗ್ ಕಾರ್ಡ್ ಓಪನ್ ಮಾಡದಂತೆ ಎಚ್ಚರಿಕೆ. ವಾಟ್ಸ್ಆಪ್ ನಲ್ಲಿ ಕಳಿಸ್ತಾರೆ ವೆಡ್ಡಿಂಗ್ ಕಾರ್ಡ್. ಓಪನ್ ಮಾಡಿದ್ರೆ ಲಕ್ಷ ಮೋಸ. ಹೌದು, ನಿಮ್ಮ ವಾಟ್ಸ್ಆಪ್ ನಂಬರಿಗೆ PDF ಫಾರ್ಮೆಟ್ ಅಲ್ಲಿರೋ ವೆಡ್ಡಿಂಗ್ ಕಾರ್ಡ್ ಲಿಂಕ್ ಅನ್ನ ಕಳಿಸ್ತಾರೆ. ಅದನ್ನ ಓಪನ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಖಾತೆಯ ಮಾಹಿತಿ ತಿಳಿದುಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿರೋ ಹಣವನ್ನೇ ಎಗರಿಸ್ತಾರೆ. APK ಫೈಲ್ ನಲ್ಲಿ ಮಾಲ್ವೇರ್ ಕಳಿಸಿ ಡೌನ್ಲೋಡ್ ಮಾಡಿದ ತಕ್ಷಣ ಅದರಲ್ಲಿರೋ ಒಂದು ಮಾಲ್ವೇರ್, ಸರಳವಾಗಿ ಹೇಳಬೇಕು ಅಂದ್ರೆ ವೈರಸ್ ಅಂತಾನೆ ಹೇಳ್ಬೋದು. ವೈರಸ್ ಮಾದರಿಯಲ್ಲಿರೋ ಮಾಲ್ವೇರ್ ನಿಮ್ಮ ಮೊಬೈಲ್ ಡಿವೈಸ್ ನಲ್ಲಿ ಸೇರ್ಕೊಳ್ಳುತ್ತೆ. ಆ ಮಾಲ್ವೇರ್ ನಿಮ್ಮ ಮೊಬೈಲ್ ಡಿವೈಸ್ ನಲ್ಲಿರೋ ಎಲ್ಲ ಮಾಹಿತಿಯನ್ನ, ಬ್ಯಾಂಕ್ ಡೀಟೇಲ್ಸ್ ಅನ್ನ ಕಲೆ ಹಾಕುತ್ತೆ. ಈ ಎಲ್ಲ ಡೀಟೇಲ್ಸ್ ಅನ್ನ ನಿಮಗೆ ವೆಡ್ಡಿಂಗ್ ಕಾರ್ಡ್ ಕಳಿಸಿರೋ ಕದಿಮನ ಕೈಗೆ ಸಿಗುವಂತೆ ಮಾಡುತ್ತೆ. APK ಅಂದ್ರೆ ಆಂಡ್ರಾಯ್ಡ್ ಪ್ಯಾಕೇಜ್ ಕಿಟ್ ಅಂತ ಅರ್ಥ. ಅದರ ಮೂಲಕ ನಿಮ್ಮ ಮೊಬೈಲ್ ನಲ್ಲಿರೋ ಎಲ್ಲ ಆ್ಯಪ್ಗಳನ್ನು ಹ್ಯಾಕ್ ಮಾಡ್ಕೊಳ್ಳುತ್ತೆ. ಈ ಸಾಫ್ಟ್ವೇರ್ ಏನು ಮಾಡುತ್ತೆ ಅನ್ನೋದು ನೋಡೋದಾದ್ರೆ, ಗೂಗಲ್ ಪ್ಲೇ ಸ್ಟೋರ್ ಮೂಲಕ ಡೌನ್ಲೋಡ್ ಆಗಿರೋ ನಿಮ್ಮ ಎಲ್ಲ ಆ್ಯಪ್ಗಳನ್ನು ಡೈವರ್ಟ್ ಮಾಡುತ್ತೆ. ಇದರಿಂದಾಗಿ ನಿಮ್ಮ ಮೊಬೈಲ್ಗೆ ಬರುವ ಮೆಸೇಜ್ಗಳಾಗಲಿ, OTPಗಳಾಗಲಿ, ಹಾಗೆ ಬ್ಯಾಂಕ್ ಡೀಟೇಲ್ಸ್ಗಳಾಗಲಿ ನಿಮಗೆ ಲಿಂಕ್ ಕಳಿಸಿರೋ ಆ ಕಳ್ಳನ ಕೈಗೆ ಸಿಗುತ್ತೆ. ಇದನ್ನ ಬರೀ ಮದುವೆ ಕಾರ್ಡ್ ಮೂಲಕ ಮಾತ್ರ ಅಲ್ಲದೆ ಕೆಲವೊಂದು ಸಾರಿ ಲಾಟರಿ ಟಿಕೆಟ್ PDF ಫಾರ್ಮೆಟ್ ಅಲ್ಲೂ, ಟೆಲಿಫೋನ್ ಬಿಲ್ ರೀತಿಯಲ್ಲೂ, ಅಥವಾ ಇನ್ಯಾವುದೋ ಕಾಮರ್ಸ್ ವೋಚರ್ ಏನಾದರೂ ಆಗಿರ್ಬೋದು, ಅವುಗಳ ಮೂಲಕ ಈ ರೀತಿಯ ಡಿವೈಸ್ ಇನ್ಸ್ಟಾಲ್ ಮಾಡಿ ಕದಿಮರು ನಿಮ್ಮ ಬ್ಯಾಂಕ್ ಖಾತೆಗೆ ಕನ್ನ ಹಾಕ್ತಾರೆ. ಇನ್ನು ಈ ರೀತಿಯ ಪ್ರಕರಣಗಳು ಭಾರತದ 4 ರಾಜ್ಯಗಳಲ್ಲಿ ಹೆಚ್ಚಾಗಿ ನಡೀತಾ ಇದೆ. ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್ ಹಾಗೂ ರಾಜಸ್ಥಾನಗಳಲ್ಲಿ ಜಾಸ್ತಿ ನಡೀತಾ ಇದೆ. ಇನ್ನು ಇಲ್ಲಿನ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಈ 4 ರಾಜ್ಯಗಳಿಗೆ ಎಚ್ಚರಿಕೆ ಸಂದೇಶ ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಹಾರಾಷ್ಟ್ರ ಸೈಬರ್ ಕ್ರೈಮ್ ಸ್ಪೆಷಲ್ ಆಫೀಸರ್ ಯಶಸ್ವಿ ಯಾದವ್ ಅವರು ಕೂಡ ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ್ರ ಸೈಬರ್ ಕ್ರೈಮ್ ಪೊಲೀಸರಲ್ವಾ, ನಮ್ಗೇನು ಆಗ್ಬೋದು ಅಂತ ಹೇಳ್ಬೋದು. ಆದ್ರೆ ಈ ಸೈಬರ್ ಕ್ರೈಮ್ ಪೊಲೀಸರು ಅಲರ್ಟ್ ಕೇವಲ ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಯಾವುದೋ ಹಳ್ಳಿಯಲ್ಲಿ, ಯಾವುದೋ ನಗರದ ಗಲ್ಲಿಯಲ್ಲಿ ಕುತ್ಕೊಂಡಿರೋ ಕಳ್ಳರು ಕೂಡ ಈ ಕೆಲಸ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇದೊಂದು ಮಾಡೆಲ್ ಕ್ರೈಮ್ ನಿಂದ ಭಾರತೀಯರು ಈ ವರ್ಷದ ಆರಂಭದ 4 ತಿಂಗಳುಗಳಲ್ಲೇ ಕಳ್ಕೊಂಡಿರೋ ಒಟ್ಟಾರೆ ಹಣ 1750 ಕೋಟಿ. ಇದರಿಂದ ಮೋಸ ಹೋಗಿರುವವರ ಸಂಖ್ಯೆ 7,40,000ಕ್ಕೂ ಹೆಚ್ಚಿದೆ. ಕೇವಲ ವರ್ಷದ 4 ತಿಂಗಳುಗಳಲ್ಲೇ, ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳುಗಳಲ್ಲೇ ಇಷ್ಟೊಂದು ಜನ ಇಷ್ಟೊಂದು ಹಣ ಕಳ್ಕೊಂಡಿದ್ದಾರೆ ಅನ್ನೋದಿದ್ರೆ ಇನ್ನು ವರ್ಷ ಪೂರ್ತಿ ಇದರಿಂದ, ಈ ರೀತಿಯ ಸೈಬರ್ ಕ್ರೈಮ್ ಇಂದ ಅದೆಷ್ಟು ಜನ ಅದೆಷ್ಟು ಹಣವನ್ನ ಕಳ್ಕೊಂಡಿದ್ದಾರೋ ಏನೋ. ಇನ್ನು ಈ ರೀತಿಯ ಸೈಬರ್ ಕ್ರೈಮ್ ಗಳಿಂದ ತಪ್ಪಿಸ್ಕೊಳ್ಳೋಕೆ ಏನ್ ಮಾಡಬೇಕು ಅನ್ನೋದು ಈಗಾಗಲೇ ನಮ್ಮೆಲ್ರಿಗೂ ಗೊತ್ತಾಯಿದೆ. ಆದ್ರೂ ಕೂಡ ನಮ್ಮ ಮೊಬೈಲ್ಗಳಿಗೆ ಬರುವ ಫೋನ್ಗಾಗ್ಲಿ, ಮೆಸೇಜ್ಗಳಾಗ್ಲಿ ಬಗ್ಗೆ ಎಚ್ಚರ ಇರಬೇಕು. ಯಾವುದೇ ಅಪರಿಚಿತ ವ್ಯಕ್ತಿಯಿಂದ ಬರುವ ಲಿಂಕ್ ಅನ್ನು ಒತ್ತುವ ಮೊದಲು ಒಂದು ಸಾರಿ ಯೋಚನೆ ಮಾಡಬೇಕು. ಹಾಗೆ ಇನ್ಯಾರೋ ಕರೆ ಮಾಡಿ OTPಯನ್ನ ಕೇಳಿದಾಗ ಹೇಳದೆ ಇರೋದಾಗ್ಲಿ, ಈ ರೀತಿಯ ಎಚ್ಚರಿಕೆಗಳನ್ನ ವಹಿಸಬೇಕು. ಇನ್ನು ಮೊಬೈಲ್ ನಲ್ಲಿ ಮಾಲ್ವೇರ್ ಪ್ರೊಟೆಕ್ಷನ್ ಡಿವೈಸ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇದು APK ಫೈಲ್ಸ್ ಅನ್ನ ಡೌನ್ಲೋಡ್ ಮಾಡದಂತೆ ನಿಯಂತ್ರಣ ಮಾಡುತ್ತೆ. ಇನ್ನು ಆಪಲ್ ಫೋನ್ಗಳಲ್ಲಿ ಈ ರೀತಿಯ ಲಿಂಕ್ ಗಳನ್ನ ಓಪನ್ ಮಾಡೋಕೆ ಆಗಲ್ಲ. ಯಾಕೆ ಅಂದ್ರೆ ಆಪಲ್ ಫೋನ್ ಅಲ್ಲಿರೋ iOS ಈ ರೀತಿಯ ಆಪ್ ಗಳನ್ನ ಡೌನ್ಲೋಡ್ ಮಾಡದಂತೆ ಕಾಯುತ್ತೆ. ಒಂದ್ ರೀತಿಯಲ್ಲಿ ಆಪಲ್ ಫೋನ್ ನಮ್ಮ ಮೊಬೈಲ್ ನ ಡಾಟಾವನ್ನ ಸೇವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.